ನಿಮಗೆ ಚವದಾರ್ ಸತ್ಯಾಗ್ರಹ ಅಥವಾ ಮಹಾಡ್ ಸತ್ಯಾಗ್ರಹ ಅಂದ್ರೆ ಏನ್ ಗೊತ್ತಾ? ದಲಿತರಿಗೆ ಸಾರ್ವಜನಿಕ ಚವದಾರ್ ಕೆರೆಯ ನೀರನ್ನ ಕುಡಿಯುವ ಮತ್ತು ಬಳಸುವ ಅಧಿಕಾರ ಗಳಿಸಿಕೊಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆಸಿದಂತಹ ಚಳವಳಿಯನ್ನ ಚವದಾರ್ ಸತ್ಯಾಗ್ರಹ ಅಥವಾ ಮಹಾಡ್ ಸತ್ಯಾಗ್ರಹ ಅಂತ ಕರೆಯಲಾಗುತ್ತೆ. 1927ರ ಮಾರ್ಚ್ 20ರಂದು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹಾಡದಲ್ಲಿ ಜರುಗಿದಂತಹ ಅತ್ಯಂತ ಮಹತ್ವಪೂರ್ಣ ಐತಿಹಾಸಿಕ ಘಟನೆ ಇದು. ಆ ಚಳುವಳಿಗೆ ಮಾರ್ಚ್ 20ರಂದು 99 ವರ್ಷಗಳು ಪೂರ್ಣಗೊಂಡು 100ನೇ ವರ್ಷಕ್ಕೆ ಕಾಲಿಟ್ಟಿದೆ. ಜಾತಿ ವ್ಯವಸ್ಥೆಯನ್ನ ತಿರಸ್ಕರಿಸುವಂತಹ ದೃಢ ನಿಶ್ಚಯವನ್ನ ಸಾಮೂಹಿಕವಾಗಿ ಪ್ರದರ್ಶಿಸಿದ ಮೊದಲ ಸತ್ಯಾಗ್ರಹ ಇದು. ಸವರ್ಣ ಹಿಂದೂಗಳು ದಲಿತರನ್ನ ಹಿಂದೂ ಧರ್ಮದ ಭಾಗ ಅಂತ ಅಂದು ಹೇಳ್ತಾ ಇದ್ರು, ಇಂದು ಕೂಡ ಹೇಳ್ತಾ ಇದ್ದಾರೆ. ಆದರೆ ಕ್ರೈಸ್ತರು ಮುಸಲ್ಮಾನರಿಗೆ ಚವದಾರ್ ಕೆರೆಯ ನೀರು ಕುಡಿಯುವ ಅವಕಾಶ ಇದ್ರೂ ದಲಿತರಿಗೆ ಮಾತ್ರ ನಿರಾಕರಿಸಲಾಗಿತ್ತು. ಈ ಸಾರ್ವಜನಿಕ ಕೆರೆಯ ನೀರನ್ನ ಪ್ರಾಣಿಗಳು ಕೂಡ ಕುಡಿಯಬಹುದಿತ್ತು. ದಲಿತರನ್ನ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಕಾಣಲಾಗ್ತಿತ್ತು. ಇದನ್ನ ವಿರೋಧಿಸಿ ಅಂಬೇಡ್ಕರ್ ನೇತೃತ್ವದಲ್ಲಿ ನಡೆದಂತಹ ಸತ್ಯಾಗ್ರಹದ ಸ್ಮರಣಾರ್ಥ ಮಹಾತ್ಮ ಗಾಂಧಿ ಅವರ ಮರಿ ಮೊಮ್ಮಗ ತುಷಾರ್ ಅರುಣ್ ಗಾಂಧಿ ಮತ್ತು ಅವರ ಸಂಗಡಿಗರು ಚವದಾರ್ ಕೆರೆಯ ನೀರನ್ನ ಸಂಗ್ರಹಿಸಿದರು ಮತ್ತು ಆ ನೀರನ್ನ ಹಿಂದೂಗಳು ಪವಿತ್ರ ಅಂತ ಕರೆಯುವಂತಹ ಎಲ್ಲ ನದಿಗಳಿಗೆ ಸುರಿತೇವೆ ಅಂತ ಹೇಳಿದ್ದಾರೆ. ಈ ಕಾರ್ಯವನ್ನ ನಾವು ಮುಂಬೈನ ಬಂಗಾಂಗ ಟ್ಯಾಂಕ್ನಿಂದ ಪ್ರಾರಂಭಿಸ್ತೇವೆ ಅಂತ ಕೂಡ ಅವರು ಹೇಳಿದ್ದಾರೆ.